ಜಿಲ್ಲೆ ಯಾದಗಿರಿ ಮತಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂಥ ನೈಕಲ್ ಸಮೀಪ ಇರ್ತಕ್ಕಂಥ ಈ ಕರ್ಣಿ ಗ್ರಾಮದಲ್ಲಿ ಸುಮಾರು ಅರ್ಧ ಗ್ರಾಮಿಗೆ 7-8 ತಿಂಗಳಿಂದ ಸುಮಾರು 8-9 ತಿಂಗಳಿಂದ ನೀರು ಸರಬರಾಜು ಆಗದೆ ದಿನನಿತ್ಯ ಕೂಲಿ ಕಾರ್ಮಿಕರು ಏನದ ಹೊಲಕ್ಕೆ ಹೋಗ್ಬೇಕು ಬರ್ಬೇಕಂದ್ರೆ ನೀರಿಗೆ ಪರದಾಡ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗ್ಯದ. ಈ ಟ್ಯಾಂಕ್ ಕಟ್ಟಿ ಸುಮಾರು ವರ್ಷಗಳಾಗ್ಯದ, ಪಾಚ್ ಕಟ್ಟಿ ಹೋಗ್ಯದ. ಇದು JJM ಮಾಡೋ ಹೊತ್ತಿಗೆ ಅದೇ JJM ಕಲರ್ ಹಚ್ಚಿಗೆಸಿ ಕೈ ತೊಳ್ಕೊಂಡಿರ್ತಕ್ಕಂಥ ಅಧಿಕಾರಿಗಳು ತಕ್ಷಣ ಬಂದು ಕೇಸಿ 24 ಗಂಟೆಗಳಲ್ಲಿ ಬಂದು ಇದೆಲ್ಲ ನೀರಿನ ವ್ಯವಸ್ಥೆ ಮಾಡಿಕೊಡ್ಬೇಕು. ನಾಳೆಗೆ ಇದು ಟ್ಯಾಂಕ್ ಕೂಡ ತೊಳೆದಿಲ್ಲ, ಪಾಚ್ ಕಟ್ಟಿ ಹೋಗ್ಯದ. ಯಾವ ಟೈಮ್ನಾಗ ಅದ ರೋಗ ರುಜಿನ ಬಂದು ಬಡವ್ರಿಗೆ ಏನಾದರೂ ಆದ್ರೆ ಅದಕ್ಕೆ ನೇರ ಸಂಬಂಧಪಟ್ಟ ಅಧಿಕಾರಿನೇ ನಿರ್ವಹಣೆ ಮಾಡಬೇಕು. ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ ಸಿ ಅವರು ತಕ್ಷಣ ಈ ಗ್ರಾಮಕ್ಕೆ ಭೇಟಿ ನೀಡಿ ಸಮಸ್ಯೆ ಪರಿಹಾರ ಮಾಡತಕ್ಕಂಥ ಕೆಲಸ ಮಾಡ್ಬೇಕು. ಇನ್ನು ಬ್ಯಾಸಿಗೆನೇ ಚಾಲುವಾಗಿಲ್ಲ, ಚಳಿಗಾಲದಲ್ಲೇ ನೀರಿಗೆ ಪರದಾಡ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗ್ಯದ. ಮತ್ತು ಊರಲ್ಲೆಲ್ಲ ಸ್ವಚ್ಛ ಸೊಳ್ಳೆಗಳ ಹಾವಳಿ ಜಾಸ್ತಿ ಆಗ್ಯದ. ಕೂಲಿ ಕಾರ್ಮಿಕರು ಹೊಲಕ್ಕೆ ರೈತರು ದುಡಿದು ಬಂದು ಮನೆಗೆ ಕುಂದ್ರಬೇಕಂದ್ರೆ ಸಂಜೆ ಆದ ತಕ್ಷಣ ಏನಾದ ಸೊಳ್ಳೆಗಳ ಹಾವಳಿ ಚಾಲು ಆಗ್ತದೆ. ತಕ್ಷಣ ಬ್ಲೀಚಿಂಗ್ ಪೌಡರ್ ಹೊಡೆದು ಪಾಗಿಂಗ್ ಮಾಡಿ ಕೇಸಿ ರೋಗ ರುಜಿನ ಬರಲಾರ್ದಂಗೆ ಕ್ರಮ ಕೈಗೊಳ್ತಕ್ಕಂಥ ಕೆಲಸ ಮಾಡ್ಬೇಕು. ಇಲ್ಲದ್ರೆ ಯಾದಗಿರಿ ಟು ಶಾಪುರ ಹೋಗ್ತಕ್ಕಂಥ ಇಬ್ರಾಂಪುರ ಕ್ರಾಸಿಗೆ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ಮಾಡಬೇಕಾಗ್ತಕ್ಕಂಥದ್ದು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನೀಡ್ತಿದ್ದೇನೆ.